ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. 1000 ಕೊಟ್ಟವರದಿರಿ, 5000 ಕೊಟ್ಟವರದಿರಿ. ನೀವು ಕೊಡೋದೇನು ದೊಡ್ಡದಲ್ಲ. ಕೋಳ್ಕೂರು ಗ್ರಾಮದ ಭಕ್ತರು ಕೋಳ್ಕೂರ್ದಿದ್ದು ಬಂದು ನಿಮ್ಮೂರು ಜಾತ್ರಾ ಮಹೋತ್ಸವ ಕೊಡಾಕತ್ತಾರಲ್ಲ, ಇದೆಂಥ ಸೌಭಾಗ್ಯ. ಅವ್ರು ಪಾಪ ದಿನಾಲು ಬರಾಕತ್ತಾರ್ರಿ. 1 ದಿನನ 2 ದಿನನ ಪುರಾಣ ಎಂದು ಪ್ರಾರಂಭ ಆಗ್ಯದ ಅಲ್ಲಿಂದ ಅವರು ಅಷ್ಟೇ 1-2 ಅಥವಾ 3 ದಿನ ಬಿಟ್ಟಿರ್ಬೋದೇನೋ. 4-5 ದಿನ ಹೆಣ್ಮಕ್ಳಂತೂ ಬಂದೇ ಬಂದಾರ. ಕ್ರೋಜರ್ ಕಟ್ಕೊಳ್ಳೋದು ಬರೋದು. ಇದು ಎಂಥದ್ದು? ಎಂಗೇಜ್ಮೆಂಟಿಗೆ ಬರ್ರಿ, ಮದಿಗೆ ಬರ್ರಿ ಅಂದ್ರೆ 10 ಸಲ ಹೋಗಿ ಕರಿಬೇಕು ಅವ್ರು. ಮನೆ ಅದರ ಮದಿಗೆ ಬಾ ಕಾಶಿ ಬೈ, ಎಂಗೇಜ್ಮೆಂಟ್ಗೆ ಬಾ 10 ಸಲ ಹೋಗೋದೆ. ಅವ್ರಿಗೆ ನೋಡ್ರಿ ಎಂಥ ಸೌಭಾಗ್ಯ. ಯಾಕೆ ಕೋಳ್ಕೂರು ಗ್ರಾಮ ಇವತ್ತು ಸಿದ್ಧಿ ಆಗ್ಯದ, ಪ್ರಸಿದ್ಧ ಆಗ್ಯದ ಅಂತ ಕೇಳಿದ್ರೆ ಕೋಳ್ಕೂರು ಗ್ರಾಮದೊಳಗೆ ಇರುವಂಥ ಭಕ್ತಾದಿಗಳಂತ ಅಲ್ಲ, ಅಲ್ಲಿರುವಂಥ ಸಿದ್ಧಿ ಪುರುಷ ಸಿದ್ಧ ಬಸವನಿಂದ ಈ ಕೋಳ್ಕೂರಿನ ನಾಡು ಪುಣ್ಯದ ಶ್ರೀಮಂತ ನಾಡಾಗಿ ನಿಂತಿದೆ. ಎಂಥ ಪುರುಷ, ಸಿದ್ಧಿ ಪುರುಷ. ಮನೆ ಬಿಟ್ಟು ಹೋಗಿರುವಂಥ ಮಗ ದಿನಾಲು ಮಗನ ಚಿಂತೆ ಒಳಗ ದಿನವನ್ನು ಕಳೆಯುವಂಥ ತಾಯಿ ಚಾಕಮ್ಮ ಈಗ ಬರ್ತಾನ, ಆಗ ಬರ್ತಾನ. ನನ್ನ ಮಗನ ಮಾರಿ ನೋಡಬೇಕು, ನನ್ನ ಮಗನನ್ನು ಅಪ್ಕೋಬೇಕು, ನನ್ನ ಮಗನನ್ನು ಮುದ್ದಾಡಿಸ್ಬೇಕು. ಇದ್ದೊಬ್ಬ ಮಗ ಬಿಟ್ಟು ಹೋದ ಅಂತ ಚಿಂತೆಯಾಗಿದ್ದ ತಾಯಿನ ಸಿದ್ಧ ಬಸವ ಎಚ್ಚರಿಸ್ತಾನ. ಯವ್ವ, ಯಾಕೆ ಚಿಂತೆ ಮಾಡಾಕತ್ತಿದಿ? ನಿನ್ನ ಮಗ ಎಲ್ಲಿಗೆ ಹೋಗಿಲ್ಲ. 8 ದಿನ ಬಿಟ್ಟು ನಿನ್ನ ಮಗ ಮನೆಗೆ ಬರ್ತಾನ ಅಂದಿದ್ರ 8 ದಿನ ಬಿಟ್ಟು ಹುಟ್ಟಿರುವಂಥ ಮಗ ಮನೆಗೆ ಬಂದಿದ್ದ. ನಿನ್ನೆ ದಿನ ಈ ಪವಾಡವನ್ನು ನಾವು ಕೇಳಿದ್ದು. ಆದರೆ ಮುಂದೇನಾತು? ಚಾಕಮ್ಮ ಗಾಣಗೇರಿಯ ಮನೆತನದ ಹೆಣ್ಮಗಳು. ಅವಳು ಕಾಯಕ ಏನಾಗಿತ್ತು ಅಂತ ಕೇಳಿದ್ರೆ ಮನ್ಯಾಗ ಎಣ್ಣೆ ಗಾಣ ಹೊಡೆಯೋದು. ಗಾಣ ದಿನಾಲು ಗಾಣ ಹೊಡೆಯೋದು ಕಾಯಕ ಆತದ್ದಾಗಿತ್ತು. ದಿನಾಲು ಮಣಿ ಒಳಗೆ ಎಣ್ಣೆ ಗಾಣ ಹೊಡೆಯೋದು, ಎಣ್ಣೆ ಶೇಖರಣೆ ಮಾಡೋದು, ಇದು ಆಕೆಯ ಕಾಯಕ ಆಗಿದ್ರ ಈಕೆಯ ಭಕ್ತಿಯ ಪರೀಕ್ಷೆಯನ್ನ ಮಾಡಬೇಕು ಅಂತ ಅನ್ಕೊಂಡು ಸಿದ್ಧ ಬಸವ ಮನೆಯ ಮುಂಭಾಗಲದೊಳಗೆ ಬಂದು ನಿಂತ್ಕೊಂಡು, ಅಮ್ಮ ಭವತಿ ಭಿಕ್ಷಾಂದೇಹಿ ಅಂದ ಸಿದ್ಧ ಬಸವ. ಗಾಣ ಹೊಡೆಯುವಂಥ ಹೆಣ್ಮಗಳು ಚಾಕಮ್ಮ ಮನೆಯ ಅಂಗಳಕ್ಕೆ ಬಂದು ನಿಂತು ನೋಡಿದ್ಳು. ಸಿದ್ಧ ಬಸವ ನಿಂತಿದ್ದ. ಗಟ್ಟಿಯಾಗಿ ಪಾದ ಹಿಡಿದಳು. ಯಪ್ಪ, ಎಲ್ಲಿ ಹೋಗಿದ್ಯೋ ಇಷ್ಟು ದಿನ? ನಿನ್ನ ಆಶೀರ್ವಾದದಿಂದ ಕಳೆದು ಹೋಗಿರುವಂಥ ಮಗ ಮತ್ತೆ ಬಂದಾನೋ ನನ್ನಪ್ಪ. ಬಾ ಒಳಗ. ನೀನು ಸಾಕ್ಷಾತ್ ಮಾನವ ಅಲ್ಲ, ದೇವ ಮಾನವ ಇದ್ಯೋ ನನ್ನ ರಾಜ. ಒಳಗೆ ಬಾರಪ್ಪ ಅಂತ ಸಿದ್ಧ ಬಸವನನ್ನ ಕರೀತಾಳೆ. ಕಂಬಳಿಯನ್ನು ಹಾಕಿ ಕೂಡಿಸ್ತಾಳೆ. ಪಾದವನ್ನ ತೊಳಿತಾಳೆ. ಯಪ್ಪ, ನಿನ್ನ ಶಕ್ತಿ ಅಗಣಿತರೋ ಸಿದ್ಧ ಬಸವ. ಕಳೆದು ಹೋದ ಮಗ, ಮಗನ ಚಿಂತೆ ಒಳಗೆ ಧ್ಯಾನ ಮಾಡಿದ್ನ. ನೀ ಹೇಳ್ದಂಗೆ ಮಗ ಬಂದನಪ್ಪ ಮನೀಗ. ನೀ ನನಗೆ ಬಿಟ್ಟು ಹೋಗಬೇಡೋ ಸಿದ್ಧ ಬಸವ. ನೀನು ನನಗೆ ಮಗ ಇದ್ದಂಗನೇ, ನನ್ನ ಮನೆಯಾಗನು ನೀ ಇರು, ಹೋಗಬೇಡ ಅಂದಳು ತಾಯಿ. ಸಿದ್ಧ ಬಸವ ಅಂತನ, ಯವ್ವ, ನಾ ಈ ನಿನ್ನ ಮನೆ ಒಳಗೆ ಇರಾಕ ಬಂದವಲ್ಲ, ಜಗ ಬೆಳಗಾಕ ಬಂದವ. ಜಗವೇ ನನ್ನ ಮನೆ ಅಂದ ಪುಣ್ಯಾತ್ಮ. ಮುಂದೆ ಹೋಗೋದದ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಏನು ಮಾಡದ ಪುಣ್ಯಾತ್ಮ? ಹೋಗೋ ತುಂಗಭದ್ರ ತಡದ ಮೇಲೆ ಹರಿಯುವ ನದಿಯ ಮೇಲೆ ಕಂಬಳಿಯನ್ನಿಟ್ಟು ಕುಳಿತು ಬಂದ. ಮಕ್ಕಳಿರ್ಲಾರ್ದವರಿಗೆ ಮಕ್ಕಳು ಕೊಟ್ಟ. ಹಾವು ಕಡಿದು ಬಿದ್ದಿರುವಂತ ಸತಿಯ ಸೋಮಲಾಂಬೆಯ ಗಂಡನನ್ನು ಮತ್ತೆ ಜೀವಂತವಾಗಿ ಬದುಕಿಸಿದ. ಯಾಕೆ ಅವರು ದೇವರಾದ್ರು? ಯಾಕೆ ನಾವು ಇಲ್ಲೇ ಉಳಿದೋ? ಇದು ನಂದು 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 ಅಂತ ನಾವು ಬದುಕಿದವರು ಸಿದ್ಧ ಬಸವೇಶ್ವರ. ಇದು ನಂದಲ್ಲ, ಇದು ಸಮಾಜದು ಅಂತ ಬದುಕಿರುವಂಥ ಪುಣ್ಯಾತ್ಮ ಆತ. ಆ ತಾಯಿಗಂದ, ಅವ್ವ, ನನಗಾಗಿ ಪ್ರಸಾದವನ್ನು ಮಾಡು ಅಂದ. ಆತಪ್ಪ, ಪ್ರಸಾದ ಮಾಡ್ತೀನಿ. ತಾಯಿ ಹಗಲು ರಾತ್ರಿ ಎನ್ನದೇ ಗಾಣ ಹೊಡೆದಳು. ಆ ಎಣ್ಣೆಯ ಗಾಣವನ್ನು ಹೊಡೆದು ಎಣ್ಣೆಯನ್ನು ಮಾರಿಕೊಂಡು ಬಂದು ಜೀವನವನ್ನು ಮಾಡುವಂಥ ತಾಯಿ ಸಿದ್ಧ ಬಸವ ಆ ಎಣ್ಣೆ ಗಾಣ ಏನು ಹೊಡೆದಿದ್ದಳಲ್ಲ ತಾಯಿ, ಅವಳು ಪ್ರಸಾದವನ್ನು ಮಾಡಬೇಕನ್ನುವುದರೊಳಗೆ ತುಂಬಿರುವಂಥ ಹರುವೆಯ ಎಣ್ಣೆಯ ಗಡಿಗೆಗಳನ್ನು ಸಿದ್ಧ ಬಸವ ತನ್ನ ಬೆತ್ತದಿಂದ
ಒಂದೊಂದು ಎಣ್ಣೆಯ ಗಡಿಗೆಗಳನ್ನು ಹಿಂಗೆ ಚಲ್ತಾನಂತ ಉರುಳಿಸ್ತಾನಂತ. ಎಣ್ಣೆಯ ಹರಿವೆಗಳನ್ನು ಉರುಳಿಸುವುದನ್ನು ಕಂಡು ಎಣ್ಣೆಯೆಲ್ಲ ನೆಲದ ಮೇಲೆ ಬಿದ್ದು ಸೋರುತ್ತಾ ಚೆಲ್ಲುತ್ತಾ ತಾಯಿ ಸುಮ್ಮನೆ ನಿಂತುಗೋತಾಳ. ಅವಳಿಗೆ ಸಿಟ್ಟು ಬರಲಿ ಅಂತ ನೋಡ್ತಾನ ದೇವರ. ತನುವಲ್ಲಾಡಿಸಿ ನೋಡುವನು, ಮನವಲ್ಲಾಡಿಸಿ ನೋಡುವನು, ಧನವಲ್ಲಾಡಿಸಿ ನೋಡುವನು. ಬಿಡ್ತಾನೆ ಏನು ದೇವ್ರ? ಪುರಾಣಕ್ಕೆ ಬರಬೇಕು ಅಂತೀವಿ, ಇವತ್ತೇನು ಹೊತ್ತು ಬಿಡು, ನಾಳೆಗೆ ಹೋಗಮಂತ ಮನಸ್ಸು. ಮನ ಅಲ್ಲಾಡಿಸುತ್ತೆ, ದನ ಅಲ್ಲಾಡಿಸೋದು. 1000 ರೂಪಾಯಿ ಪಟ್ಟಿ ಕೊಡ್ಬೇಕತ್ತೀವಿ, 1000 ರೂಪಾಯಿ ಕೊಟ್ಟರೆ 500 ರೂಪಾಯಿ ನನಗೆ ಕಮ್ಮಿ ಬೀಳ್ತಾವ ಅಂತ ತಿಳ್ಕೊಂಡು 500 ರೂಪಾಯಿ ಕೊಡಂಗೆ ಮಾಡುತ್ತೆ. ಇದೆಲ್ಲ ಮಾಡೋದು ಯಾರು? ಮ್ಯಾಲ್ ಕೂತು ದೇವ್ರನ್ನ. ತಾಯಿ ಚಾಕಮ್ಮಳ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಸಿದ್ಧ ಬಸವ ತುಂಬಿರುವಂತ ಎಣ್ಣೆಯ ಗಡಿಗೆಗಳನ್ನ ಹಿಂಗ ಒಡಿತನಂತ, ಚೆಲ್ತನಂತ. ತಾಯಿ ಸುಮ್ಮನೆ ನಿಂತುಗೋತಾಳ. ಸಿದ್ಧ ಬಸವ ಕೇಳ್ತಾನ, ಯವ್ವ ನಿನ್ನ ಮನೆಯ ಹರಿವುಗಳನ್ನ, ಎಣ್ಣೆಯ ಗಡಿಗೆಗಳನ್ನ, ತುಂಬಿರುವಂತ ಗಡಿಗೆಗಳನ್ನ ಚೆಲ್ಲಿದ್ದಾವೆ, ನಿನಗೆ ಸಿಟ್ಟು ಬರಲಾಗ್ಯದನವ ಅಂತ ಕೇಳಿದ ಸಿದ್ಧ ಬಸವ. ಕೇಳಿದಾಗ ತಾಯಿ ಅಂತಳಂತೆಪ್ಪ, ನಾ ಯಾಕೆ ಸಿಟ್ಟಾಲೆಪ್ಪ? ನೀನೇನು ಸಾಧಾರಣ ವ್ಯಕ್ತಿ ಏನು? ಸಾಕ್ಷಾತ್ ಶಿವಲೋಕದಿಂದ ಧರೆಗಿಳಿದು ಬಂದಿರುವಂಥ ಅಪರೂಪದ ಸಿದ್ಧ ಬಸವ ನೀನದಿ. ನಿನ್ನ ಆಟ ಬಲ್ಲವರಿಗೆ ಗೊತ್ತದ, ನಾನೇ ಯಾಕಂತ ಹೇಳಪ್ಪ? ಇದು ಕೊಟ್ಟವನು ನೀನೇ, ಇದು ಚೆಲ್ಲವನು ನೀನೇ. ನಂದೇನದ ಈ ಜಗತ್ತಿನೊಳಗ? ಇದಕ್ಕೆ ಉಸಿರಿಟ್ಟವನು ನೀನೇ, ಉಸಿರು ತೆಗೆಯುವವನು ನೀನೇ. ನೀನು ಬಂದಿದ್ದು ಮಾನವ ರೂಪ ಆಗಿದ್ರು ಕೂಡ ನಿಂತಿದ್ದು ದೇವನ ರೂಪ. ನಿನ್ನ ಆಟ ಯಾರಿಗೆ ಗೊತ್ತಾಗುತ್ತೋ ಸಿದ್ಧ ಬಸವ ಅಂದ್ರ ಸಿದ್ಧ ಬಸವ ಅಂದಿದ್ದಂತ, ನೋಡು ನಾ ಮತ್ತೆ ಹೊಡಿತೀವಿ ನೋಡು ಹಿಂಗ ಅನ್ನಕತ್ತಂದ್ರು. ಹ್ಞೂ ಯಪ್ಪ ಹೊಡಿ ಅಂದಳಂತ ತಾಯಿ. ಆಟ ನೋಡ್ರಿ ಹೆಂಗದ. ಯವ್ವ ನಾ ಮತ್ತೆ ಹೊಡೆವ್ ನೋಡು. ಹ್ಞೂ ಯಪ್ಪ ಹೊಡಿ. ಮನೆಯಾಗಿರುವಂಥ ಎಣ್ಣೆ ಗಡಿಗೆಗಳನ್ನು ಇವಳಿಗೆ ಸಿಟ್ಟು ಬರೆಸ್ಬೇಕು, ಇವಳಿಗೆ ಕೋಪ ತರಿಸ್ಬೇಕು, ಈಕೆ ನನ್ನನ್ನು ಬೈಯುವಂಗ ಮಾಡಬೇಕಂತ ಅನ್ಕೊಂಡು ಎಲ್ಲ ಎಣ್ಣೆಯ ಗಡಿಗೆಗಳನ್ನು ಒಡೆದಿದ್ರು ಕೂಡ ತಾಯಿ ಸಮಾಧಾನದಿಂದ ನಿಂತಿದ್ದಳು. ಎಲ್ಲ ಎಣ್ಣೆಯ ಹರಿವಿಯನ್ನು ಕೆಳಗೆ ಚೆಲ್ತು, ಮಣ್ಣಿನ ಮಡಿಕೆ ಒಡೆದು ಮಣ್ಣಾಗಿ ಆಯಿತು. ತಾಯಿ ಸುಮ್ಮನೆ ನಿಂತ್ಕೊಂಡ್ಳು. ಬದುಕು ಭಾರ ಆಯಿತು. ಸಿದ್ಧ ಬಸವ ನಿನ್ನ ಕೃಪಾ ನನಗಿರ್ಲಿಪ್ಪ, ಇದು ನೀ ಕೊಟ್ಟಿದ್ದು, ನಿನಗೆ ಬಿಟ್ಟಿದ್ರೆ ಮತ್ತೇನಿಲ್ಲ ಅಂತ ಅನ್ಕೊಂಡು ಇಷ್ಟೆಲ್ಲ ಮಾಡೋದ್ರೊಳಗೆ ಸಿದ್ಧ ಬಸವ ಅಷ್ಟೇ ಕೂಡಲಿಲ್ಲ. ಒಂದೊಂದು ಮಣ್ಣಿನ ಮಡಿಕೆಗಳನ್ನು ಒಡೆದು ಎಣ್ಣೆಯ ಗಡಿಗೆಗಳನ್ನು ಚೆಲ್ಲಿ, ಯವ್ವ ನನಗೆ ಹಸಿವಾಗ್ಯದ ಪ್ರಸಾದ ತಗೋನವ. ತಾಯಿ ಪ್ರಸಾದ ತಂದು ಉಣಿಸಿದ್ಳು. ನಾನು ಹೋಗ್ತೀನಿ ಅಂದ. ಹೋಗ್ಬೇಡಪ್ಪ ನನ್ನ ಮನೆ ಒಳಗಿರು ಅಂದಳು. ಇಲ್ಲ ನಾನು ಹೋಗ್ತೀನಿ. ನೀನು ಮತ್ತೆ ಬಾ ನೋಡು ನನ್ನಪ್ಪ ಅಂದ್ಳು. ಆತವ ಬರ್ತೀನಿ ಅಂತ ಅನ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದ. ಸಿದ್ಧ ಬಸವನನ್ನ ತಾಯಿ ಕಳಿಸುವುದಕ್ಕಂತೂ ಹೊರಗೆ ಬಂದಳು. ಯವ್ವ ನೀನು ಹೋಗು ನಾನು ಬರ್ತೀನಿ ಅಂತ ಸಿದ್ಧ ಬಸವ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದ. ಅವನನ್ನ ಕಳಿಸಿ ತಾಯಿ ಒಳಗೆ ಬರಬೇಕಾದ್ರೆ ಒಳಗೆ ಬಂದು ನೋಡ್ತಾಳೆ. ಯಾವ ಸಿದ್ಧ ಬಸವ ಎಣ್ಣೆಯ ಗಡಿಗೆಗಳನ್ನು ಒಡೆದಿದ್ದಲ್ಲ, ಎಲ್ಲಾ ಎಣ್ಣೆಯ ಗಡಿಗೆಗಳನ್ನು ತುಂಬಿ ನಿಂತಿವಂತ ಮತ್ತೆ ಮನ್ಯಾಗ ಎಣ್ಣೆಯ ಗಡಿಗೆಗಳನ್ನು ತುಂಬಿ ಚಿಮ್ಮ ಕತ್ತಿವಂತ, ತುಂಬಿ ಸೋರ ಕತ್ತಿವಂತ, ಎಲ್ಲ ಮಡಿಕೆಗಳಿಗೆ ಎಣ್ಣೆ ಹಾಕಿದ್ರು ಕೂಡ ಎಣ್ಣೆ ತುಂಬಿ ಚೆಲ್ತಿತ್ತಂತ. ಇದು ಸಿದ್ಧ ಬಸವನ ಪವಾಡ, ಇದು ಸಿದ್ಧ ಬಸವನ ಸಾಕಾರ, ಇದು ಸಿದ್ಧ ಬಸವನ ಸಾಕ್ಷಾತ್ಕಾರ.